Start moving. 1, 2, 3, go. Hi guys, welcome to our vlog. So this vlog is about gardening and plants. ಸೊ ನಾವಿಬ್ರು ಉತ್ತರ ಕರ್ನಾಟಕದವರ ಈಗ ಬ್ಯಾಂಗ್ಳೂರ್ನಾಗ ಸೆಟಲ್ ಆಗಿವಿ. ಸೊ ನನ್ನ ಹೆಸರು ಸ್ನೇಹ ಅಂತ ಹೇಳಿ, ಈಕಿ ನನ್ನ ತಂಗಿ ಸಂಜನಾ ಅಂತ ಹೇಳಿ. ಸೊ ಈಕಿ MCA ಮಾಡ್ಯಾಳ, ನಾನು ಹಾರ್ಟಿಕಲ್ಚರ್ ಮಾಡೀನಿ. ನಮ್ಮಿಬ್ರಿಗೂ ಪ್ಲಾಂಟ್ಸ್ ಬೆಳೆಸೋದಂದ್ರೆ ಭಾಳ ಸೇರ್ತೈತಿ. ಸೊ ಈಕಿ ಒಂದ್ ಬೇರೆ ಪಾರ್ಟ್ ಆಫ್ ದ ಸಿಟಿನಾಗ ಇರ್ತಾಳ, ನಾ ಬೇರೆ ಪಾರ್ಟ್ ಆಫ್ ಸಿಟಿ ಇರ್ತೀನಿ. ಯು ನೋ ರೈಟ್, ಬ್ಯಾಂಗ್ಳೂರ್ನಾಗ ಹೆಂಗೈತೆ ಅಂತ ಹೇಳಿ ಟ್ರಾಫಿಕ್. ಮೈ ಗಾಡ್. So whenever we get like these long weekends or a few, days of holidays, Akil ಬಂದ್ಬಿಡ್ತಾಳ and we quickly either plan a nursery visit or we try and do something. ನಮ್ದು ಏನು ಪ್ಲಾಂಟ್ಸ್ ಅದಾವ ಅದ್ರಾಗ ಏನಾರ ಕರೆಕ್ಷನ್ಸ್ ಇತ್ತು, ಏನಾರ ಮಾಡೋದಿತ್ತು, ರಿಪೋರ್ಟಿಂಗ್ ಇತ್ತು. ಸೊ ಹಿಂಗೆಲ್ಲ ನಾವು ಏನಾರ ಮಾಡ್ತಿರ್ತೀವಿ ಪ್ರಾಜೆಕ್ಟ್ಸ್. So we thought, since we are so into gardening and stuff, we thought, why not share it with you, right? It's been a long due, long we wanted to do this for so long. We planned, but it was not being executed only. ನಾವು ಎಷ್ಟು ಪ್ಲಾನ್ ಮಾಡ್ತಿದ್ವಿ, but we never took that first step of making a video. So then we finally thought, okay, no more waiting. Let's just be candid. No planning, just executing. So our very first video is going to be about the thing that we love most, which is gardening. Yeah. And ಈ ವಿಡಿಯೋನಾಗ ಸ್ಪೆಸಿಫಿಕ್ಲಿ ನಾವು ರೀಸೆಂಟ್ ವಿಸಿಟ್ ಟು ಬಿಗ್ ಬ್ಯಾನಿಯನ್ ಟ್ರೀ ಅದ್ರ ಬಗ್ಗೆ ಇರ್ತೈತಿ. ಸೊ ಬಿಗ್ ಬ್ಯಾನಿಯನ್ ಟ್ರೀಯಿಂದ ಎಷ್ಟು ಮೈಸೂರು ರೋಡ್ನಿಂದ ಅಲ್ಲಿಂದ 1-2-3 ಕಿಲೋಮೀಟರ್ಸ್ ಒಳಗೆ ಹೋದ್ರಿ ಅಂತಂದ್ರೆ ಅಲ್ಲಿ ಭಾಳಷ್ಟು ನರ್ಸರಿ ಸಿಗ್ತಾವ ನಿಮಗೆ. ನಾವಲ್ಲೇ ನಂದನ್ ನರ್ಸರಿಗೆ ಅಂತ ಹೇಳಿ ಹೋಗಿದ್ವಿ. ಅದು ಈಗ ರೀಸೆಂಟ್ಲಿ 7 months ಆಗಿತ್ತು ಓಪನ್ ಆಗಿ. ಫುಲ್ ಹ್ಯೂಜ್ ಸ್ಪೇಸ್ ಐತಿ. ನಾಟ್ ಜಸ್ಟ್ ಬರೀ ಸಕ್ಯುಲೆಂಟ್ಸ್, ವೆರೈಟಿ ಆಫ್ ಪ್ಲಾಂಟ್ಸ್ ಎಲ್ಲ ಇಟ್ಟಾರಲ್ಲಿ. ಫ್ರೂಟ್ಸಿಂದ ಹಿಡಿದು ಸಕ್ಯುಲೆಂಟ್ಸ್, ಆಮೇಲೆ ಹರ್ಬ್ಸ್, ಶ್ರಬ್ಸ್, ಎಲ್ಲ ಥರದ್ದು ಪ್ಲಾಂಟ್ಸ್ ಅದಾವಲ್ಲಿ. ಆ್ಯಂಡ್ ಇಟ್ ಈಸ್ ವೆರಿ ವೆಲ್ ಮೇಂಟೈನ್ಡ್, ರೈಟ್? ಮಲ್ಚ್ ಶೀಟ್ ಎಲ್ಲ ಹಾಕ್ಯಾರಲ್ಲಿ. ಫುಲ್ ಇಡೀ ಸ್ಪೇಸ್ ಅವ್ರದ್ದು ಎಷ್ಟೈತಲ್ಲ ಎಲ್ಲ ಕಡೆನೂ ಮಲ್ಚ್ ಶೀಟ್ಸ್ ಹಾಕಿ ಮಸ್ತ್ ಮೇಂಟೈನ್ ಮಾಡಾರ. ಅಲ್ಲಿ ಭಾಳಷ್ಟು ನರ್ಸರೀಸು ಇದ್ವ, ಬಟ್ ವಿ ಫೌಂಡ್ ದಿಸ್ ಒನ್ ದ ಬೆಸ್ಟ್ ಆ್ಯಕ್ಚುಲಿ. ಬೇರೆವೆಲ್ಲ ಜಸ್ಟ್ ಹಂಗೆ ಗ್ರೌಂಡ್ನಾಗ ಇಟ್ಟಿದ್ರ ಮಾಮೂಲಿ ಹೆಂಗೆ ನಾವೆಲ್ಲ ಬೇರೆ ಕಡೆ ನೋಡ್ತೀವಲ್ಲ, ಸಣ್ಣ ಇರ್ತಾವ ಆ ಟೈಪ್ ಹಂಗೆ. ಬಟ್ ದಿಸ್ ಒನ್ ವಿ ಲೈಕ್ ದ ಮೋಸ್ಟ್. ಆ್ಯಂಡ್ ಇವ್ರದ್ದು ಏನು ನನಗೆ ಭಾಳ ಇಷ್ಟ ಆತಂದ್ರೆ, ದೇ ಹ್ಯಾವ್ ಅರೇಂಜ್ಡ್ ಇಟ್ ಎಲ್ಲ ಒಂದೊಂದು ಕಡೆ ಒಂದೊಂದು ಟೈಪಿನ ಪ್ಲಾಂಟ್ಸ್ ಎಲ್ಲ ಚಲೋ ಅರೇಂಜ್ ಮಾಡ್ಯಾರ. ಆ್ಯಂಡ್ ಇಫ್ in case you have any particular doubts or anything, nimge ene you also have a particular specialized person who will help you with how to take care of the plants. ಅದಕ್ಕೆ ಯಾವ ಟೈಮಿಗೆ ಯಾವ ನ್ಯೂಟ್ರಿಯೆಂಟ್ಸ್ ಏನೇನು ಹಾಕ್ಬೇಕು ಎಲ್ಲಾನು ನಿಮ್ಗೆ ವೆಲ್ ಎಕ್ಸ್ಪ್ಲೇನ್ ಮಾಡ್ತಾರ. They will guide you through the process of how to transfer the plants as well. ಈಗ ನೀವು ಅವರಲ್ಲೇ ಬ್ಯಾಗ್ಸ್ನಾಗ ಬೆಳೆಸಿರ್ತಾರೆ, ನಾವು ನಮ್ದಕ್ಕೆ ಹೆಂಗೆ ಅಡ್ಯಾಪ್ಟ್ ಮಾಡ್ಕೋತೈತೆ ಆ ಪ್ಲಾಂಟ್, ನಾವು ಎಷ್ಟು ಟೈಮ್ ಆದಮೇಲೆ ಚೇಂಜ್ ಮಾಡ್ಬೇಕು, ಏನು ಮಾಡ್ಬೇಕು ಎಲ್ಲ. ದೇ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್ ವೆರಿ ವೆಲ್. So, and also what kind of plants would suit your house or wherever you live, however the condition is. You can just let them know ಎಷ್ಟು ಸನ್ಲೈಟ್ ಐತಿ, ಒಳಗೆ ಇಟ್ಕೋಬೇಕಾ, ಹೊರಗೆ ಇಟ್ಕೋಬೇಕಾ, ಎಂತ ಬೇಕಾ. You can talk with them. And there are certain plants that you can grow in the pots as well, like fruiting plants irboda. Avu ನೀವು ಪಾಟ್ಸ್ ನಾಗ ಹಾಕಿದ್ರು ಗ್ರೋ ಆಗ್ತಾವ. ಅಂದ್ರೆ ಗ್ರಾಫ್ಟೆಡ್ ಪ್ಲಾಂಟ್ಸ್ ಇದ್ವಲ್ಲ, ಒಂದು ಪ್ಲಾಂಟಿಗೆ ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಅಂತಂದ್ರೆ ಮ್ಯಾಂಗೋನಾಗ ದೇ ಹ್ಯಾವ್ ಅರೌಂಡ್ 10 to 15 ವೆರೈಟೀಸ್ ಆಫ್ ಮ್ಯಾಂಗೋಸ್. ಸೊ ಅಲ್ಲೆಲ್ಲ ಫ್ರೂಟ್ಸು ಆಗಿದ್ವ. ಅವ್ರದ್ದು ಪ್ಲೇಸ್ನಾಗ ಸಹ ಅಲ್ಲೇ ಗ್ರೌಂಡ್ನಾಗ ಹಚ್ಚಿ ಅದನ್ನ ತೋರಿಸಿದ್ರು ಫಾರ್ ಪೀಪಲ್ ಟು ಅಟ್ರಾಕ್ಟ್ ಅಲ್ಲ, ಹೆಂಗೆ ಬೆಳಿತಾವ ಅದು ಎಷ್ಟು ಒಂದು 2-3 years old plant, 2-3 year old plants ಇಷ್ಟು ದೊಡ್ಡ ಹಣ್ಣು ಬಿಟ್ಟಿತ್ತಲ್ಲ ಆಲ್ರೆಡಿ. They had already started fruiting. And also we tried this new fruit called Jambotica. ಅದಂತೂ ಎಷ್ಟು my god, you should get it. But one planting price, it was around for 20,000 I think. But I think the price also depends on the years and the age of the plant, right? But the fruit tasted so heavenly. ಯಾರು ಟ್ರೈ ಮಾಡಿಲ್ಲಲ್ಲ, ಯು ಶುಡ್ ಟ್ರೈ ಇಟ್. ಎಸ್. ಆ್ಯಂಡ್ ಅದ್ರದ್ದು ಒಂದು ಏನು ನಾ ಅಬ್ಸರ್ವ್ ಮಾಡಿದೆ ಅಂದ್ರೆ, ಫ್ರೂಟ್ಸ್ ಅದ್ರ ಬಡ್ಡಿಗೆ ಬಿಡ್ತಾವ, ವಿಚ್ ಇಸ್ ದ ಬಾರ್ಕ್ ಆಫ್ ದ ಟ್ರೀ. ಆ್ಯಂಡ್ ಬ್ರಾಂಚಸ್ ಏನಿರ್ತಾವಲ್ಲ, ಫ್ರೂಟ್ಸ್ ಓವರ್ ದೇರ್, ಅಲ್ಲೇ ಫ್ರೂಟ್ ಇದನ್ನ ಅಕ್ಕವ, ಗ್ರೋ ಅಕ್ಕವ. ಆ್ಯಂಡ್ ಆಲ್ಸೋ ದ ಟೆಕ್ಸ್ಚರ್ ಆಫ್ ದ ಫ್ರೂಟ್, ಇಟ್ಸ್ ಮೋರ್ ಲೈಕ್ ಗ್ರೇಪ್ ಪಲ್ಪ್. ಗ್ರೇಪ್ ಮತ್ತು ಜಾಮೂನ್, ನೇರಳೆ ಹಣ್ಣು ಅಂತಾರಲ್ಲ, ಅವೆರಡರದ್ದು ಹಣ್ಣಿಂದ ಮಿಕ್ಸ್ ಇದ್ದಾಗ ಬೀಜ ಇರ್ತಾವ ಅದ್ರೊಳಗ. ಅದ್ರೊಳಗ ರೆಡ್ ಕಲರು ಇರ್ತೈತಿ ಮತ್ತು ಬ್ಲಾಕ್ ಕಲರು ಇರ್ತೈತಿ. ಸೊ ಎರಡೂನು ಟೇಸ್ಟ್ ಮಾಡಿದ್ವಿ, ಎರಡೂನು ಮಸ್ತ್ ಇದ್ವು. And one of our most favorite flowering plant
was camellia. Their nursery was filled Filled with with camellia camellias. plants. Those And pink color were seriously. so beautiful. I yeah, I tell think you. it was a mix of like pink and red, right? Red. ಬಟ್ But- ಎಷ್ಟು ಪ್ರಿಟಿ ಕಾಣಿಸ್ತೈತೆ ಅಂದ್ರೆ ಇಫ್ ಯು ವುಡ್ ಲೈಕ್ ಟು ಸಿ ನಾ ಇಲ್ಲಿ ಒಂದು ಪಿಕ್ಚರ್ ಹಾಕಿರ್ತೀನಿ, ಯು ಕ್ಯಾನ್ ಹ್ಯಾವ್ ಅ ಲುಕ್. ಬಟ್ ಅಗೇನ್ ಅದ್ರದ್ದು ಪ್ರೈಸಿಂಗ್ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಐತಿ, ಸೊ ಯು ಕ್ಯಾನ್ ಚೆಕ್ ಔಟ್. Depending on the plant size, Size, also yes, the price ಅವ್ರ varies. ಕಡೆ ಇದ್ದಿದ್ವು ಐ ಥಿಂಕ್ ದೇ ವರ್ ಅರೌಂಡ್ 3 ಆಫ್ಟರ್ ಅಬೌಟ್ 3 years of ಏಜ್ ಇತ್ತು. ಸೊ 2000-3000 ಹಂಗಿತ್ತು ಪ್ಲಾಂಟ್ ಪ್ರೈಸ್ ಎಲ್ಲ. ಬಟ್ ಅಗೇನ್ ಯು ಹ್ಯಾವ್ ಮಲ್ಟಿಪಲ್ ಆನ್ಲೈನ್ ಸೋರ್ಸಸ್ ವೇರ್ ಯು ಕ್ಯಾನ್ ಬೈ ದಮ್ ಫ್ರಮ್ ಫಾರ್ ಅ ಚೀಪರ್ ಪ್ರೈಸ್. ಸೊ ನಾವು ಒಂದು ತಂದೀವಿ, ಅದ್ರಾಗ ಸ್ಮಾಲ್ ಬಡ್ಸು ಅದಾವ, ನೋಡೋಣ ಹೆಂಗೆ ಬೆಳಿತೈತೆ. ಆಲ್ಮೋಸ್ಟ್ ಅಲ್ಲಿ ಏನೇನು ಅದಾವ ಎಲ್ಲ ಚೆಕ್ಔಟ್ ಮಾಡಿದ್ವಿ. ಏನಿಲ್ಲ ಅಂದ್ರೂ ವಿ ಸ್ಪೆಂಟ್ ಅಬೌಟ್ ಸಮ್ 2-3 good hours there ಚೆಕಿಂಗ್ ಔಟ್ ಆಲ್ ದ ಪ್ಲಾನ್ಸ್. ಆ್ಯಂಡ್ ಟು ಬಿ ವೆರಿ ಆನೆಸ್ಟ್, ಅಲ್ಲಿ ನೋಡಿದ್ರೆ ಎಲ್ಲಾನು ತೊಗೊಂಬಂದ್ಬಿಡು ನನ್ನ ಸಾಕ್ಬಿಟ್ಟಿತ್ತು. ಬಟ್ ಅಗೇನ್ Since we already have so many plants in our terrace, we cannot accommodate so much. yeah. And one more point that I missed was we were talking about these grafted fruit plants, right? Right. So now you can see ಈ ಟ್ರೆಂಡ್ ಹೆಂಗೈತೆ ಹೇಳ, ಎಲ್ಲರೂ ಟೆರೆಸ್ ಗಾರ್ಡನಿಂಗ್ ಮಾಡೋದು Terrace ಚಾಲು gardening. ಮಾಡಿಬಿಟ್ಟಾರ. ಸೊ ಅಲ್ಲೇ ಗ್ರಾಫ್ಟೆಡ್ ಫ್ರೂಟ್ ಪ್ಲಾಂಟ್ಸ್ ಆರ್ ಅ ಗ್ರೇಟ್ ಆಪ್ಷನ್ ಫಾರ್ ದ್ಯಾಟ್. ನೀವು ಪಾಟ್ಸ್ನಾಗ, ದೊಡ್ಡ ದೊಡ್ಡ ಪಾಟ್ಸ್ನಾಗ, ಡ್ರಮ್ಸ್ನಾಗ, ಬಕೆಟ್ಸ್ನಾಗ ಎದ್ರಾಗಾರ ಹಾಕೋರಿ, ಮಸ್ತ್ ಫ್ರೂಟಿಂಗ್ ಆಕೈತೆ. ನಾವಲ್ಲಿ ಲೈವ್ ನೋಡಿದ್ವಲ್ಲ, ಇಷ್ಟಿಷ್ಟು ಪಾಟ್ಸ್ನಾಗ ಎಷ್ಟು ಚಲೋ ಟ್ರೀ ಆಗಿದ್ವು, ಎಷ್ಟು ಫ್ರೂಟಿಂಗ್ ಆಗಿತ್ತು. ಸೊ ಯಾ, ದಟ್ಸ್ ಅ ಗ್ರೇಟ್ ಆಪ್ಷನ್, ರೈಟ್? ಸೊ ಇದು ಪರ್ಟಿಕ್ಯುಲರ್ ವಿಡಿಯೋ ನಾವು ಸೆಗ್ಮೆಂಟ್ ವೈಸ್ ಡಿವೈಡ್ ಮಾಡ್ತೀವಿ. ಹಾ. ಈ ಸೆಗ್ಮೆಂಟ್ನಾಗ ನಾವು ನಿಮ್ಗೆ ಸಕ್ಯುಲೆನ್ಸ್ ಬಗ್ಗೆ ತೋರಿಸ್ತೀವಿ. ಸೊ ಫಸ್ಟ್ ಥಿಂಗ್ ಸಂಜನಾ, ಭಾಳ ಮಂದಿಗೆ ನಂಗೆ ಅನಿಸ್ತೈತಿ Succulents ಸಕ್ಯುಲೆನ್ಸ್ ಅಂದ್ರೆ ಏನಂತಾನೆ ಗೊತ್ತಿರಂಗಿಲ್ಲ. ಗೊತ್ತಿರಂಗಿಲ್ಲ. Right. ಪೀಪಲ್ ಹೂ ಆರ್ ನ್ಯೂ ಟು ಗಾರ್ಡನಿಂಗ್, ಐ ಥಿಂಕ್ ದೇ ಮೈಟ್ ನಾಟ್ ನೋ ವಾಟ್ ಸಕ್ಯುಲೆನ್ಸ್ ಆರ್, ರೈಟ್? ಸೊ ಹೇಳ್ತಾರ ದಟ್ ಇಟ್ ಇಸ್ ಒನ್ ಆಫ್ It is actually low key maintenance only, but one you have to understand the nature of the plant, then it becomes the low key maintenance. that I agree. Because ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಓವರ್ ವಾಟರಿಂಗ್ ಎಲ್ಲ ಮಾಡ್ತೀರಿ, ಸತ್ ಹೋಗ್ಬಿಡ್ತಾವ ಪ್ಲಾಂಟ್ಸ್. ಆಮೇಲೆ ಇಟ್ ಇಸ್ ವೆರಿ ಈಸಿ ಟು ಗಿಫ್ಟ್ ಆಲ್ಸೋ. ಯಾರು ಹಿಂಗ್ ಪ್ಲಾಂಟ್ಸ್ ಕೊಡ್ಬೇಕು, ರಿಟರ್ನ್ ಗಿಫ್ಟ್ಸ್ ನಾಗೆಲ್ಲ ನಾವು ನೋಡ್ತೀವಿ. That's a great It is option. very And very well suited for these terrariums. right? ಟೆರೇರಿಯಮ್ಸ್ ಗೆಲ್ಲ ಅದನ್ನ So when we started gardening, ನಾವು ಭಾಳ ಸಕ್ಯುಲೆಂಟ್ಸ್ ತಂದ್ವಿ. ಎಷ್ಟು ಸಕ್ಯುಲೆಂಟ್ಸ್ ಸತ್ವು. After multiple attempts, now that we've understood what is their requirement, how they grow, what is the temperature that they grow in and all of that, ಈಗ ನಮ್ಮ ಮನ್ಯಾಗ existing succulents ಭಾಳ ಚಲೋ ಬೆಳೆದಾವ. And they've multiplied also over the years. ಅದನ್ನ ಒಂದು ಬೇರೆ ವಿಡಿಯೋನಾಗ ತೋರಿಸ್ತೀವಿ, ಎಕ್ಸಿಸ್ಟಿಂಗ್ ಸಕ್ಯುಲೆನ್ಸ್ ಅಂಡ್ ಹೌ ದೇ ಮಲ್ಟಿಪ್ಲೈಡ್ ಅಂಡ್ ಆಲ್ ಆಫ್ ದ್ಯಾಟ್. ಅದೊಂದು ಪ್ರೊಪಗೇಷನ್ ಟೆಕ್ನಿಕ್ ಹೆಂಗ್ ಮಾಡ್ಬೇಕಾ ಅದನ್ನು ಎಲ್ಲ ನಾವು ಅದ್ರೊಳಗೆ ಫುಲ್ ಡೀಟೇಲ್ಡ್ ವಿಡಿಯೋ ಹೇಳ್ತೀವಿ ಒಂದ್ಸತಿ. ಸೊ ಇದು ಗ್ರೋ ಮಾಡೋದು ಈಸಿ ಅಂತ ಹೇಳಿದ್ವಿ. ಅದಕ್ಕೆ ನೀರು ಕಡಿಮೆ ಬೇಕಾಗ್ತದೆ, ಭಾಳ ಕಡಿಮೆ ಬೇಕಾಗ್ಬೇಕು. ಬಟ್ ಒನ್ ಥಿಂಗ್, ಸನ್ಲೈಟ್ ಭಾಳ ಬೇಕಾಗುತ್ತೆ. ಸೊ ನೀವು ಬಿಸಿಲಾಗ ಇಡ್ಬೇಕು ಮನೆ ಒಳಗೆ. ಇಟ್ಸ್ ನಾಟ್ ಎನ್ ಇಂಡೋರ್ ಪ್ಲಾಂಟ್, ಲೆಟ್ ಮಿ ಕ್ಲಿಯರ್ ದಟ್. ನೀವು ಸನ್ಲೈಟ್ನಾಗ ಇಡ್ಬೇಕಾಕೈತಿ. ಆ್ಯಂಡ್ ಆ ಪಾಟಿಗೆ ಇಟ್ ಶುಡ್ ಹ್ಯಾವ್ ಗುಡ್ ಡ್ರೈನೇಜ್ ಸಿಸ್ಟಮ್. ಸೊ ನೀವು ಅದನ್ನ ಸಾಯಿಲ್ನಾಗ ಮಾಡೋಕ್ಕಿಂತ ಪರ್ಲ್ಸ್, ಕೋಕೋಪೀಟ Cocopeat, ಅಂತವೆಲ್ಲ ಹಾಕಿದ್ರಿ That is- ಅಂತಂದ್ರೆ ಚಲೋ ಇದು ಆಗ್ತೈತಿ. ವೆಲ್ ಸೂಟೆಡ್ ಫಾರ್ ದಿಸ್ ಕೈಂಡ್ ಆಫ್ ಪ್ಲಾಂಟ್. ಸೆಕ್ಯುಲೆನ್ಸ್ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ಬೋದು ನಾವು ನಾರ್ಮಲ್ ಪ್ಲಾಂಟ್ಸ್ ಅಂದ್ರೆ, ಅದರ ಲೀವ್ಸ್ ಎಲ್ಲ ಒಂದು ಸ್ವಲ್ಪ ವಾಟ್ರಿ ಇರ್ತಾವೆ, ವಾಟರ್ ರಿಟೆನ್ಷನ್ ಭಾಳ ಇರ್ತೈತಿ. ಸೊ ಇಫ್ ಯು ಜಸ್ಟ್ ಪಾಪ್ ಇಟ್ ಆರ್ ಬ್ರೇಕ್ ಇಟ್, ಯು ಕ್ಯಾನ್ ಸಿ ಅ ಲಾಟ್ ಆಫ್ ವಾಟರ್ ಫ್ಲೋ ಥ್ರೂ, ಲೈಕ್ ಕ್ಯಾಕ್ಟಸ್. ಥಿಕ್ ಲೀವ್ಸ್ ಇರ್ತಾವ ಯೂಶಲಿ. Yeah, ಕ್ಯಾಕ್ಟಸ್ನಾಗ ಹೆಂಗಿರ್ತೈತಿ, ಮುಳ್ ಜಾಸ್ತಿ ಇರ್ತೈತಿ. ಬಟ್ ಸಕ್ಯುಲೆನ್ಸಿಗೆ ಹೆಂಗ ಮ್ಯಾಲ್ ಲೀವ್ಸ್ ಇನ್ ಟೆಕ್ಸ್ಚರ್ ಎಲ್ಲ ಸಾಫ್ಟ್ ಇರ್ತೈತಿ, ಬಟ್ ಅದು ಥಿಕ್ ಇರ್ತೈತಿ ಲೀವ್ಸ್. ಎದಕ್ಕಂತಂದ್ರೆ ಅದ್ರೊಳಗೆ ಮಾಯ್ಶ್ಚರ್, ವಾಟರ್ ಕಂಟೆಂಟ್ ಭಾಳ ಇರ್ತೈತಿ ಅನ್ನೋ ಸಂಬಂಧ. ಒನ್ ಮೋರ್ ಗ್ರೇಟ್ ಥಿಂಗ್, ಮೊದಲೆಲ್ಲ ಸಕ್ಯುಲೆಂಟ್ಸ್ ಎಷ್ಟು ಇರ್ತಿತ್ತು, ವಿ ಯೂಸ್ ಟು ಪೇ ಲೈಕ್ 200-300-400 Right. ಫಾರ್ ಒನ್. ಸೊ ಸಕ್ಯುಲೆಂಟ್ಸ್ನಾಗ ಅವು ಹಿಂಗೆ ಸ್ಮಾಲ್ ಫ್ಲವರ್ ಟೈಪ್ ಬರ್ತಾವ, ರೊಸೆಟ್ಸ್ ಅಂತಾರ ಅವಕ್ಕೆ. ಒಂದೊಂದಕ್ಕೆ ಅಷ್ಟು ಪೇ ಮಾಡ್ತಿದ್ವಿ. ಬಟ್ ಈ ನರ್ಸರಿನಾಗ ಈ ನರ್ಸರಿನಾಗ what, like just 50 rupees, no? Yeah. Right. ಸ್ಟಾರ್ಟಿಂಗ್ ಫ್ರಮ್ 50 to 100 ಒಂದೊಂದು ರೋಸೆಟ್ ಇಷ್ಟಿಷ್ಟು ದೊಡ್ಡ ಸಿಗ್ತಾವ. ಸೊ 100-150 ಈ ರೇಂಜ್ನಾಗ ಸಕ್ಯುಲೆಂಟ್ಸ್ ಅದಾವ. ಆ್ಯಂಡ್ ದ ಸಕ್ಯುಲೆಂಟ್ಸ್ ಆರ್ ವೆರಿ ಹೆಲ್ದಿ. ಆ್ಯಂಡ್ ನಾವು ಏನು ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ಒಂದು ಸಕ್ಯುಲೆಂಟಿಗೆ ಬೇಬಿ, ಮದರ್ ಪ್ಲಾಂಟಿಗೆ ಬೇಬೀಸ್ ಬಂದಿರ್ತಾವೆ, ಅಂಥವು ತೊಗೊಂಡ್ರೆ ಯು ಹ್ಯಾವ್ ಮೋರ್. We'll have option. Yeah. ಇದು ಹೋತಂತಂದ್ರೆ we'll still have the Yeah, baby we still have plants. baby and plants. all You that. can separate them and grow it in different pots. So ಹಿಂಗೆ ಆಕೈತಿ. ಈಗ ನಾವು ಎಲ್ಲ ಪ್ಲಾಂಟ್ಸು ಒನ್ ಬೈ ಒನ್ ತೋರಿಸ್ತೀವಿ. I'll be adding the name also of the plant. Name and price will be Price added. will be added. This is a type of succulent called Echeveria. ಈ ಪರ್ಟಿಕ್ಯುಲರ್ ವೆರೈಟಿ ಬಂದು ಗೋಸ್ಟ್ ಎಚಿವೇರಿಯಾ ಅಂತ ಹೇಳಿ. ಈ ಪರ್ಟಿಕ್ಯುಲರ್ ಎಚಿವೇರಿಯಾ ಬಂದು ಗ್ರೀನ್ ಪ್ರಿನ್ಸ್ ಅಂತ ಹೇಳಿ. ನೀವು ನೋಡ್ತಿರಲ್ಲ ಎಷ್ಟು ಗ್ರೀನಿಶ್ ಟೆಕ್ಸ್ಚರ್ ಐತಿದೆ, ಎಷ್ಟು ಗ್ರೀನ್ ಕಲರ್ ಐತಿದೆ. ಸೊ ಕಲರ್ ಮೇಲೂ ಒಂದು ಸ್ವಲ್ಪ ಹೊಕ್ಕೈತಿ.
ಇದು ಬಂದು ಎಲಿಗೆನ್ಸ್ ಎಚಿವೇರಿಯಾ ಅಂಥೇಳಿ ನಾವು ಕಾಮನ್ ನೇಮ್ಸ್ ಹೇಳತ್ತೀವಿ, ಅದಕ್ಕೆ ಸೈಂಟಿಫಿಕ್ ನೇಮ್ಸು ಇರ್ತಾವ. ಸೊ ನೆಕ್ಸ್ಟ್ ಒನ್ ಬಂದು ದಿಸ್ ಇಸ್ ಆಲ್ಸೋ ಅ ಟೈಪ್ ಆಫ್ ಎಚಿವೇರಿಯಾ ಕಾಲ್ಡ್ ಪ್ಯಾಸಿಫಿಟಮ್. ಇದು ನೋಡ್ರಿ ಹೆಂಗೆ ಪೊಕ್ಕಿ ಐತೆ ಒಂದು ಸ್ವಲ್ಪ. ದಿಸ್ ಟೈಪ್ ಆಫ್ ಎಚಿವೇರಿಯಾ ಇಸ್ ಕಾಲ್ಡ್ ಆಫ್ಟರ್ ಗ್ಲೋ ಅಂತ ಹೇಳಿ. ಇದಕ್ಕೆ ಬಾರ್ಡರ್ಸಿಗೆಲ್ಲ ಒಂದು ಚಲೋ ಪಿಂಕಿಶ್ ಟಿಂಟ್ ಐತಿ. ಸೊ ಬಿಸಿಲಾಗಿಟ್ರೆ ಅದು ಇನ್ನೂ ಎನ್ಹ್ಯಾನ್ಸ್ ಆಕೈತಿ. ಈ ಎಚಿವೇರಿಯಾ ಪಾರ್ವಾ ಅಂತ ಕರೀತಾರೆ ಇದನ್ನ. ಸೊ ಇದಕ್ಕೂ ನೀವು ನೋಡ್ಬೋದು ಒಂದು ಬ್ಯೂಟಿಫುಲ್ ಪಿಂಕಿಶ್ ಟಿಂಟ್ ಐತಿ ಬಾರ್ಡರ್ಸ್ನಾಗ. ಆಮೇಲೆ ಅದ್ರದ್ದು ಎಡ್ಜ್ ಬಂದು ಒಂದು ಸ್ವಲ್ಪ ಪೋಕಿ ಐತಿ. ಸೊ ಪ್ರೀವಿಯಸ್ ಒನ್ಗೂ ಇದಕ್ಕೂ ಅದ ಒಂದು ಸ್ಮಾಲ್ ಡಿಫರೆನ್ಸ್ ಆಕೈತಿ. ಇದ್ರ ಲೀವ್ಸ್ ಆಫ್ಟರ್ ಗ್ಲೋಕ್ಕಿಂತ ಒಂದು ಸ್ವಲ್ಪ ವೈಡ್ ಅದಾವ. ಸೊ ಭಾಳ ಮೈನ್ಯೂಟ್ ಡಿಫ್ರೆನ್ಸ್ ಇರ್ತೈತಿ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಡಿಫ್ರೆನ್ಶಿಯೇಟ್, ಬಟ್ ಒನ್ಸ್ ಯು ಲರ್ನ್ ಮೋರ್ ಅಬೌಟ್ ದೆಮ್ ಈಸಿ ಆಕೈತಿ. ಸೊ ನೆಕ್ಸ್ಟ್ ಒನ್ ನೋಡೋಣ. ಈ ಟೈಪ್ ಬಂದು ಪರ್ಲೆ ವಾನ್ ನರ್ನ್ಬರ್ಗ್ ಅಂತ ಹೇಳಿ. ಸೊ ಇದು ಸೈಂಟಿಫಿಕ್ ನೇಮ್ ಐತಿ, ಕಾಮನ್ ನೇಮ್ಸು ಇರ್ತಾವ. ಯು ಕ್ಯಾನ್ ರಿಸರ್ಚ್ ಮೋರ್ ಅಬೌಟ್ ಇಟ್. ಇದ್ರಾಗ ಲೀವ್ಸ್ ಎಲ್ಲ ಇಲಾಂಗೇಟೆಡ್ ಲೀವ್ಸ್ ಅದಾವ. ಆಮೇಲೆ ಸೊ ಕೆಳಗೆಲ್ಲ ಒಂದು ಸ್ವಲ್ಪ ಗ್ರೀನ್ ಐತಿ, ಮೇಲೆ ಒಂದು ಟೈಪ್ ಪರ್ಪಲಿಶ್ ಹಿಂಗೆ ಏನಂತಾರ ಮ್ಯಾಟ್ ಫಿನಿಶ್ ಟೈಪ್ ಇರ್ತೈತಿ. ಪೌಡ್ರಿ ಸರ್ಫೇಸ್ ಇರ್ತೈತಿ. ದಿಸ್ ಇಸ್ ಆಲ್ಸೋ ಅ ಟೈಪ್ ಆಫ್ ಎಚಿವೇರಿಯಾ. ಆದ್ರೆ ಇದ್ರ ಸ್ಪೆಷಾಲಿಟಿ ಏನಂದ್ರೆ ಇದು ಒಂದು ಸ್ವಲ್ಪ ಹಿಂಗೆ ಟ್ರೀ ಗತ್ಲೆ ಬರ್ತೈತಿ. ಬೇರೆ ಎಚಿವೇರಿಯಾ ನೋಡಿರ್ಬೋದು, ದ ಬೇಸ್ ಆಫ್ ದ ಹೋಲ್ ರೊಸೆಟ್ ಇಸ್ ಆನ್ ದ ಸಾಯಿಲ್ ಸರ್ಫೇಸ್ ಆರ್ ದ ಕೋಕೋಪೀಟ್ ಸರ್ಫೇಸ್. ಬಟ್ ಇದ್ರಾಗ ಒಂದು ಸ್ಟೆಮ್ ಬಂದು ಮೇಲೆ ರೋಸೆಟ್ಸ್ ಬಿಡ್ತಾವ. ಇದಕ್ಕೆ ಪ್ರೊಪೆಲ್ಲರ್ ಪ್ಲಾಂಟ್ ಅಂತಾರ. ಸೊ ಟು ಬಿ ವೆರಿ ಆನೆಸ್ಟ್, ದಿಸ್ ಪ್ಲಾಂಟ್ ಇಸ್ ವೆರಿ ನ್ಯೂ ಟು ಮೀ, ಆ್ಯಂಡ್ ಇದ್ರದ್ದು ಹೆಂಗೆ ಅನ್ನೋದು ವಿ ಶುಡ್ ಆಲ್ಸೋ ಟ್ರೈ ಆ್ಯಂಡ್ ಗ್ರೋ ಇಟ್. ಐ ಥಿಂಕ್ ಇದ್ರದ್ದು ಲೀವ್ಸ್ ಪ್ರೊಪೊಗೇಟ್ ಆಗ್ತಾವ ಅನ್ನಿಸ್ತೈತಿ. ಆ್ಯಂಡ್ ಇದಕ್ಕೂ ಒಂದು ಸ್ಟೆಮ್ ಬಂದು ಮ್ಯಾಲೆಲ್ಲ ಬ್ರಾಂಚ್ ಔಟ್ ಆಗೈತಿ. ಸೊ ಹಿಂಗೆ ನೋಡ್ತಿರಲ್ಲ ಟೈನಿ ಲೀವ್ಸ್ ಇರ್ತಾವ. ಬಟ್ ಕೆಳಗಿನ ಲೀವ್ಸ್, ಮೆಚ್ಯೂರ್ ಆಗಿದ್ದ ಲೀವ್ಸ್ ಬಿದ್ದ ಮೇಲೆ ಅದು ಎಲ್ಲಿಂದ ಬ್ರೇಕಿಂಗ್ ಪಾಯಿಂಟ್ ಇರ್ತೈತಲ್ಲ ಆ ಲೀಫಿಂದ, ಅಲ್ಲಿಂದ ದೇರ್ ಆರ್ ಚಾನ್ಸಸ್ ಆಫ್ ನ್ಯೂ ಬೇಬಿ ಪ್ಲಾಂಟ್ಸ್ ಗ್ರೋಯಿಂಗ್. ಸೊ ಲೀವ್ಸ್ ಯಾವತ್ತೂ ಸಕ್ಯುಲೆಂಟ್ಸಿನ ಚೆಲ್ಲಕ್ಕೆ ಹೋಗಬೇಡ್ರಿ. ಜಸ್ಟ್ ಪ್ಲೇಸ್ ದೆಮ್ ಆನ್ ದ ಕೋಕೋಪೀಟ್ ಏರಿಯಾ ಅರೌಂಡ್ ದ ಪ್ಲಾಂಟ್ ಆ್ಯಂಡ್ ದೇ ಮೈಟ್ ಸ್ಟಾರ್ಟ್ ಪ್ರೊಪೊಗೇಟಿಂಗ್ ಸೂನ್. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಸಕ್ಯುಲೆಂಟ್. ಇದು ಕೆಲಾಂಚೋ ಅನ್ನೋ ಜೀನಸ್ಸಿಗೆ ಬಿಲಾಂಗ್ ಆಕೈತಿ. ಸೊ ಇದ್ರಾಗ ಮಲ್ಟಿಪಲ್ ವೆರೈಟೀಸ್ ಅದಾವ, ಬಟ್ ನಾವು ತಂದಿರೋದು 2 ವೆರೈಟಿ ತಂದೀವಿ. ಸೊ ದಿಸ್ ಇಸ್ ಅ ಪ್ಯಾಂಡಾ ಪ್ಲಾಂಟ್ ಅಂತಾರೆ ಇದಕ್ಕೆ, ದಟ್ ಟೈಪ್ ಆಫ್ ಕೆಲಾಂಚೋ. ಇದು ಸರ್ಫೇಸ್ ಇಫ್ ಯು ಕ್ಯಾನ್ ಸಿ ಇಟ್ಸ್ ವೆರಿ ವೆಲ್ವಿಟಿ ಆ್ಯಂಡ್ ಸಾಫ್ಟ್. ಬೇರೆ ಸಕ್ಯುಲೆಂಟ್ಸ್ಗಿಂತ ಭಾಳ ಡಿಫ್ರೆಂಟ್ ಇರ್ತೈತಿ. ಸೊ ಯಾ, ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಒನ್. ಸೊ ಅಗೇನ್ ದಿಸ್ ಇಸ್ ಆಲ್ಸೋ ಅ ಟೈಪ್ ಆಫ್ ಕೆಲಾಂಚೋ. ಇದಕ್ಕೆ ಬಂದು ಚಾಕ್ಲೇಟ್ ಸೋಲ್ಜರ್ ಅಂತಾರ. ಐ ಆಮ್ ಶೋರ್ ಯು ವುಡ್ ಹವ್ ಗೆಸ್ಡ್ ವೈ, because it has a very chocolatey brown color, if you can see. This belongs to a cactus family. So idar ಮುಳ್ಳೆಲ್ಲ ನೋಡ್ರಿ ಹೆಂಗೆ ಆರೆಂಜ್ ಕಲರ್ನಾಗ ಅದಾವ. ಸೊ ಫ್ರೆಶ್ಲಿ ಮ್ಯಾಲೆಲ್ಲ ನ್ಯೂ ಗ್ರೋತ್ ಎಲ್ಲ ಬಂದು ಒಂದು ಸ್ವಲ್ಪ ಬ್ರೌನಿಶ್ ಆರೆಂಜಿಶ್ ಕಲರ್ನಾಗ ಐತಿ. ಕೆಳಗಿಂದೆಲ್ಲ ಒಂದು ಸ್ವಲ್ಪ ಓಲ್ಡ್ ಆಗಿರೋದು ಆ್ಯಂಡ್ ಮೆಚೂರ್ ಪಾರ್ಟ್ ಎಲ್ಲ ಸ್ಲೈಟ್ಲಿ ಇಟ್ಸ್ ಟರ್ನಿಂಗ್ ವೈಟ್. So you can see it's a very beautiful cactus. Look at this one. ಇದಕ್ಕೆ ರೋಸ್ ಪಿನ್ ಕುಷನ್ ಅಂತಾರ. ಇದ್ರಾಗ ಮುಳ್ಳು ಇನ್ನೂ ಉದ್ದುದ್ದದಾವ ಆ್ಯಂಡ್ ಮುಳ್ಳೆಲ್ಲ ಪೂರಾ ಕ್ಯಾಕ್ಟಸ್ನ ಕವರ್ ಮಾಡಿಬಿಟ್ಟಿರ್ತೈತಿ, ಪ್ರೊಟೆಕ್ಟಿಂಗ್ ಇಟ್. ಆ್ಯಂಡ್ ಇದ್ರೊಳಗೆ ವೆರಿ ಪ್ರಿಟಿ ಪಿಂಕ್ ಟೈನಿ ಫ್ಲವರ್ಸ್ ಗ್ರೋ ಆಕ್ಕಾವ. ಆ್ಯಂಡ್ ಸಿನ್ಸ್ ಅವ್ರು ಸ್ಮಾಲ್ ಪಾಟ್ಸ್ನಾಗ ಹಾಕಿದ್ದಕ್ಕೆ ಯು ಕ್ಯಾನ್ ಸಿ ದಟ್ ದ ಕ್ಯಾಕ್ಟಸ್ ಸೈಜ್ ಇಸ್ very small and tiny. But ನೀವು ಇದನ್ನು ದೊಡ್ಡ ಪಾಟ್ನಾಗ ಹಾಕಿದ್ರೆ the size of the cactus also increases and the size of the flowers as well. So look at this. ಕಿವಿ ಗತ್ಲೆ ಕಾಣಂಗಿಲ್ಲ ಇವು. So it's actually called a bunny ear cactus. ಬಟ್ ಇದ್ರದ್ದು ಏನು ಮುಳ್ಳು ಅದಾವಲ್ಲ ಕ್ಯಾಕ್ಟಸ್ ಸುತ್ತಲೂ, ದೇ ಆರ್ ವೆರಿ ಟೈನಿ, ವೆರಿ ಡೆಲಿಕೇಟ್. ಬಟ್ ಒಮ್ಮೆ ಮೈಗೆ ಹತ್ಕೊಂಡ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ರಿಡ್ ಆಫ್ ದೆಮ್. ಸೊ ಜಸ್ಟ್ ಬಿ ವೆರಿ ಕೇರ್ಫುಲ್ ವೆನ್ ಯು ಟಚ್ ದೆಮ್. Slight grays also might end up having a lot of small tiny thorns on your hand, so just be careful when you touch it. This is called string of nickels. So you hang irtavandra
ಟೈನಿ ಸ್ಟ್ರ್ಯಾಂಡ್ಸ್ ಬಂದಿರ್ತಾವ. ಆ ಸ್ಟ್ರ್ಯಾಂಡಿಗೆ ಸ್ಮಾಲ್ ಪರ್ಲ್ಸ್ ಗತ್ಲೆ ಲೀವ್ಸ್ ಇರ್ತಾವ. ಸೊ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದಿಸ್. ದಟ್ಸ್ ವೈ ಇಟ್ಸ್ ಕಾಲ್ಡ್ ಸ್ಟ್ರಿಂಗ್ ಆಫ್ ನಿಕಲ್ಸ್. ಇಂಥ ಪ್ಲಾಂಟ್ಸ್ ಭಾಳ ವೆರೈಟಿ ಅದಾವ. ಲೈಕ್ ಸ್ಟ್ರಿಂಗ್ ಆಫ್ ಪರ್ಲ್ಸ್, ಸ್ಟ್ರಿಂಗ್ ಆಫ್ ನಿಕಲ್ಸ್ ಅಂತ ಹೇಳಿ ಹಿಂಗೆಲ್ಲ ಭಾಳ ವೆರೈಟಿ ಅದಾವ. ಸ್ಟ್ರಿಂಗ್ ಆಫ್ ಬಟನ್ಸ್. ಸೊ ಇದು ನೋಡ್ರಿ ಎಷ್ಟು ಕ್ಯೂಟ್ ಐತಿ. ಸ್ಮಾಲ್ ಟೈನಿ ರೋಸೆಟ್ಸ್ ಗ್ರೀನ್ ಕಲರ್ನಾಗ ಐತಿದು. ಬಿಸ್ಲಿಗೆ ಇಟ್ಟರೆ ಒಂದು ಸ್ವಲ್ಪ ರೆಡ್ಡಿಶ್ ಹಂಗೆ ಟರ್ನ್ ಆಕೈತಿ. ಸೊ ದಿಸ್ ಇಸ್ ಕಾಲ್ಡ್ ಲಿಟಲ್ ಜೆಮ್. ಪರ್ಫೆಕ್ಟ್ಲಿ ಸೂಟ್ಸ್ ಇಟ್ಸ್ type. This also looks somewhat like string of nickels. ಆದ್ರೆ ಇದ್ರದ್ದು ಸ್ಟೆಮ್ಸ್ or branches ಏನದಾವಲ್ಲ ಅವು ಒಂದು ಸ್ವಲ್ಪ ಸ್ಟ್ರಾಂಗ್ ಅದಾವ. That is very delicate. This has more strength. And if you can see, it's got a beautiful blue color. And ಇದ್ರದ್ದು ಸ್ಟೆಮ್ಗಳು ಅಷ್ಟೇ ಪಿಂಕಿಶ್ ಟಿಂಟ್ ಐತೆ ಅದ್ರ ಮೇಲೆಲ್ಲ. Because of its blue color, it is known as ice plant or dwarf ice plant. So ಈ ಪ್ಲಾಂಟ್ ನೋಡ್ರಿ, ಇದಕ್ಕೆ ಪಗೋಡಾ or string of buttons ಅಂತ ಅಂತಾರ. So this is again quite new to us. So over the time we'll see how it grows and update you. ಸೊ ನೋಡಿದ್ರಲ್ಲ ನಾವು ಏನೇನು ಸಕ್ಯುಲೆಂಟ್ಸ್ ತಂದೀವಿ ಅಂತೇಳಿ. ಐ ಹೋಪ್ ನಿಮಗೆ ಇಷ್ಟ ಆಯ್ತು. ಆ್ಯಂಡ್ ಇನ್ನೂ ಇಂಥವ ವಿಡಿಯೋಸ್ ಬೇಕಂತಂದ್ರೆ ನಮ್ಮ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. yes, please do subscribe ಮಾಡ್ರಿ guys. And also press that bell icon for notifications. Yes, whenever we post a new video, you'll be updated with it. So do not miss that. And we intend to be Regular. regular and post very regularly. We'll try our best. So we wish you all a very happy Diwali. And stay safe guys. Okay? Yeah, take care. Bye bye. See you in the next vlog. ಹಿಡಿದು ಹೋದಿಲ್ಲ ನನಗರು ಇಲ್ಲಿ ಚೂರು ಬಿಸಿ ಬೆಳೆ ಹಾಕಿ